ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಬಂದ್ ಬಗ್ಗೆ ಯಾವುದೇ ರೀತಿಯ ಆತಂಕ ಬೇಡ. ಎಂದಿನಂತೆ ಬಸ್, ಮೆಟ್ರೋ, ಆಟೋ ಸಂಚಾರ ಇರುತ್ತೆ. ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಕ್ಯಾಬ್ಗಳು ಕೂಡ ಯಥಾಸ್ಥಿತಿಯಲ್ಲಿ ಸಂಚಾರವನ್ನ ಮಾಡುತ್ತೆ. ಬೆಂಗಳೂರಲ್ಲಿ ಹೋಟೆಲ್ಗಳು ಕೂಡ ಓಪನ್ ಇರುತ್ತೆ. ಯಾರಿಗೂ ತೊಂದರೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಗತ್ಯ ವಸ್ತುಗಳು ಅಂದರೆ ಹೋಟೆಲ್ಗಳು, ಸಂಚಾರ ಎಲ್ಲವೂ ಕೂಡ ಓಪನ್ ಇರುತ್ತೆ. ಖಾಸಗಿ ಸಾರಿಗೆ ವ್ಯವಸ್ಥೆಯು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ. ಅದರ ಜೊತೆಯಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಮೆಟ್ರೋ ರೈಲುಗಳು ನಿಗದಿತ ವೇಳಾಪಟ್ಟಿಯಂತೆ ಎಂದಿನಂತೆ ಸಂಚಾರವನ್ನು ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಹೋಟೆಲ್ಗಳು ಕೂಡ ಎಂದಿನಂತೆ ಓಪನ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ. ಬಂದಿದೆ ಹೇಗಿರುತ್ತೆ ಹೊರಗಡೆ ಅಥವಾ ಬಲವಂತವಾಗಿ ಬಂದ್ ಮಾಡಿಸುವಂಥದ್ದು ಕೂಡ ಇಲ್ಲ ಅನ್ನೋದನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗಿರೋದ್ರಿಂದ ಅಂಗಡಿಗಳು ಕೂಡ ಒಂದಷ್ಟು ಓಪನ್ ಇರಬಹುದು ಅನ್ನುವಂಥ ನಿರೀಕ್ಷೆಗಳು ಇದೆ. ನಿಗದಿತ ವೇಳಾಪಟ್ಟಿಯಂತೆ ಬಸ್ ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಇರುತ್ತೆ. ಖಾಸಗಿ ಸಾರಿಗೆ ಒಕ್ಕೂಟಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಆಟೋ ರಿಕ್ಷಾ ಯೂನಿಯನ್ಗಳಾಗಿರ್ಬೋದು, ಯಾವುದು ಕೂಡ ಅಂದರೆ ಓಲಾ, ಊಬರ್ ಸೇರಿದಂತೆ ಟ್ಯಾಕ್ಸಿ ಚಾಲಕರು ಕೂಡ ಬಂದ್ಗೆ ಬೆಂಬಲವನ್ನು ನೀಡದೇ ಇರೋದ್ರಿಂದ ಕೆಲಸಕ್ಕೆ ಹೋಗುವಂಥವ್ರಿಗೆ, ಪ್ರಯಾಣಿಕರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಟೌನ್ ಹಾಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಸದ್ಯಕ್ಕೆ ಇವತ್ತಿನ ಈ ಬಂದ್ನ ಸ್ವರೂಪ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿರೋದು. ಬಂದ್ ಸಕ್ಸಸ್ ಆಗುತ್ತಾ, ಏನಾಗಬಹುದು, ಯಾವ ರೀತಿಯ ಮುನ್ಸೂಚನೆಗಳು ಸಿಗ್ತಾ ಇದೆ? ಅಶ್ವಿನಿ, ವಾಟಾಳ್ ನಾಗರಾಜ್ ಅವರು ಕರೆಕೊಟ್ಟಿರುವಂತಹ ಬಂದ್ ಶುರುವಾಗಿ 1 ಗಂಟೆ ಆಗಿದೆ. ಇನ್ನೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಇಲ್ಲ. ಎಲ್ಲ ರೀತಿಯ ಸಾರಿಗೆ ಸಂಚಾರ ಎಂದಿನಂತೆ ಇದೆ. ನಿಮ್ಗೆ ಅದರ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. BMTC ಆಗಿರ್ಬೋದು ಅಥವಾ ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಪ್ರತಿಯೊಂದರ ಸಂಚಾರ ಎಂದಿನಂತೆ ಇದೆ. ಯಾವುದೇ ಒಂದು ಬಂದ್ ಎಫೆಕ್ಟ್ ಆಗಬೇಕಂದ್ರೆ ಮೊದಲಿಗೆ ಸಾರಿಗೆ ವಲಯ ಸ್ತಬ್ಧ ಆಗಬೇಕಾಗುತ್ತೆ. ಬಟ್ ಈ ಬಾರಿಯ ಬಂದ್ಗೆ ಯಾವುದೇ ಸಾರಿಗೆ ಸಂಘಟನೆ, ಸರ್ಕಾರಿ ಸಾರಿಗೆ ಸಂಘಟನೆ ಆಗಿರ್ಬೋದು, ಸರ್ಕಾರಿ ಸಾರಿಗೆ ಸಂಘಟನೆ, ನೌಕರರ ಸಂಘ ಆಗಿರ್ಬೋದು, ಖಾಸಗಿ ಸಾರಿಗೆ ಸಂಘಟನೆ ಆಗಿರ್ಬೋದು, ಆದರ್ಶ ಆಟೋ ಯೂನಿಯನ್ ಆಗಿರ್ಬೋದು, ಪೀಸ್ ಆಟೋ ಯೂನಿಯನ್ ಆಗಿರ್ಬೋದು, ಸಂಚಾರಿ ಆಟೋ ಯೂನಿಯನ್ ಆಗಿರ್ಬೋದು, ಯಾವುದೇ ರೀತಿಯ ಆಟೋ ಯೂನಿಯನ್ ಕೂಡ ಬೆಂಬಲ ಕೊಟ್ಟಿಲ್ಲ. ಪರಿಣಾಮ ಎಂದಿನಂತೆ ಇದೀಗ ಸಂಚಾರ ಶುರುವಾಗಿದೆ. ಇವತ್ತಿನ ಬಂದಿನ ರೂಪುರೇಷೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಂದ್ಗೆ ಅಂದ್ರೆ ಟೌನ್ ಹಾಲ್ ನಲ್ಲಿ ಪ್ರತಿಭಟನೆ ಮಾಡೋ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಈ ಹಿನ್ನೆಲೆ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಈಗಷ್ಟೇ ಕನ್ನಡ ಪರ ಹೋರಾಟಗಾರರು ಟೌನ್ ಹಾಲ್ ಹತ್ರ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರನ್ನು ಅರ್ಧದಲ್ಲಿ ತಡೆಯುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಟೌನ್ ಹಾಲ್ಗೆ ಈಗಷ್ಟೇ ಒಂದಿಬ್ಬರು ಕನ್ನಡ ಪರ ಹೋರಾಟಗಾರರು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ಆರಂಭದಲ್ಲೇ ತಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಟೌನ್ ಹಾಲ್ ನಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶ ಇಲ್ಲ. ಟೌನ್ ಹಾಲ್ ನಲ್ಲಿ ಪ್ರತಿಭಟನೆ ಮಾಡದಂತೆ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಈ ಹಿನ್ನೆಲೆ ಇಲ್ಲಿಗೆ ಬಂದಂತಹ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ಮಾತಾಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸರ್ ಹೇಳಿ ಸರ್. ಸರ್, ಇವತ್ತು ನಾವು ಬಂದ್ ವಿರೋಧ, ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಹೊರತು ಬಂದಿಗೆ ಬೆಂಬಲ ಇಲ್ಲ ಸರ್. ಹಂಗಾಗಿ ಇವತ್ತು ಸಾರ್ವಜನಿಕರಿಗೆ ಹೂ ಕೊಟ್ಬಿಟ್ಟು ಸರ್ ಇಲ್ಲ ನಿಮ್ಗೆ 2 ನಿಮಿಷ ಹೋರಾಟಗಾರರು ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ. ಆದ್ರೆ ಕಾವೇರಿ ವಿಚಾರವಾಗಿ ಹೋರಾಟಕ್ಕೆ ಬೆಂಬಲ ಇದೆ. ಇದೇ ಕಾರಣಕ್ಕಾಗಿ ನಾವು ಟೌನ್ ಹಾಲ್ಗೆ ಬಂದಿದ್ದೀವಿ ಅನ್ನೋದನ್ನು ಮನದಟ್ಟು ಮಾಡುವಂತ ಕೆಲಸವನ್ನು ಮಾಡಿದ್ರು. ಬಟ್ ಇದೀಗ ಪೊಲೀಸರು ಅವರನ್ನು ಯಾವುದೇ ರೀತಿಯ ಅವಕಾಶ ಕೊಡದೆ ನೇರವಾಗಿ ಅವ್ರನ್ನ ವಶಕ್ಕೆ ಪಡೆಯಲು ಕೂಡ ಇದೀಗ ಮುಂದಾಗಿರುವಂತದ್ದು. ಟೌನ್ ಹಾಲ್ ನಲ್ಲಿ ಇದೀಗ 4 ಪೊಲೀಸ್ ಸ್ಟೇಷನ್ ಪೊಲೀಸರು ನಿಯೋಜನೆಗೊಂಡ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆ ಕೈಗೊಂಡಿದ್ದಾರೆ. ಎಸ್ಎ ಪಾರ್ಕ್ ಆಗಿರ್ಬೋದು, SR ನಗರ, ವಿವೇಕನಗರ, ಸದಾಶಿವನಗರ ಸೇರಿದಂತೆ ಪ್ರಮುಖ 4 ಸ್ಟೇಷನ್ಗಳ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 152 ಸಿಬ್ಬಂದಿಯ ನಿಯೋಜನೆ ಆಗಿದೆ. ಇಂತಹ ಸಮಯದಲ್ಲಿ ಇಲ್ಲಿ ಟೌನ್ ಹಾಲ್ ನಲ್ಲಿ ಯಾವುದೇ ರೀತಿಯ ಪ್ರತಿಭಟನಾಕಾರರು ಬರದಂತೆ ತಡೆಯುವಂತಹ ಕೆಲಸವನ್ನು ಆರಂಭ ಹಂತಗಳಲ್ಲಿ ಮಾಡಲಾಗ್ತಾ ಇದೆ. ಟೌನ್ ಹಾಲ್ಗೆ ಎಂಟ್ರಿ ಕೊಡುವಂತಹ ರಸ್ತೆಯುದ್ದಕ್ಕೂ ಅಂದ್ರೆ ಎಂಟ್ರಿಯಲ್ಲಿದೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಟೌನ್ ಹಾಲ್ಗೆ ಬಂದಿದ್ದಂತಹ 2 ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡಿರುವಂತದ್ದು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇಲ್ಲಿಂದ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆ ಅಂದ್ರೆ ರ್ಯಾಲಿ ಹೋಗಲು ವಾಟಾಳ್ ನಾಗರಾಜ್ ನೇತೃತ್ವದ ಬಣ ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ಈಗಾಗಲೇ ಒಂದಿಷ್ಟು ವಾಟಾಳ್ ನಾಗರಾಜ್ ಜೊತೆ ಗುರುತಿಸಿಕೊಂಡಿರುವಂತಹ
ಪ್ರಮುಖ ನಾಯಕರನ್ನು ಈಗಾಗಲೇ ಮನೆಯಿಂದಲೇ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಕನ್ನಡ ಪ್ರಕಾಶ್ ಸೇರಿದಂತೆ ಹಲವು ಹೋರಾಟಗಾರರನ್ನು ಈಗಾಗಲೇ ಪೊಲೀಸರು ಮನೆಯಿಂದಲೇ ವಶಕ್ಕೆ ತೆಗೆದುಕೊಂಡಂತಹ ಹಿನ್ನೆಲೆ ಇವತ್ತಿನ ಬಂದ್ ಏನಿದೆ ಅವರು ಅಂದುಕೊಂಡಂತೆ ಅಟ್ಲೀಸ್ಟ್ ಟೌನ್ ಹಾಲ್ಗೆ ಕೂಡ ಬಂದು ಇಲ್ಲಿ ಪ್ರತಿಭಟನೆ ಕೂಡ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಣ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.